ನೋಡಿ, ಇದೊಂದು ಇಂಪಾರ್ಟೆಂಟ್ ಮಾಹಿತಿ. ನೋಡಿ, ಬಲ ಮತ್ತು ಎಡ ನಮ್ಮ ಕೌದಳ್ಳಿ ಅರಣ್ಯ ಪ್ರದೇಶ ಏನಿದೆ, ಎಂಟ್ರಿ ಆಗ್ತಿದ್ದಾಗಲೇ ಇಲ್ಲೆಲ್ಲ ನೀಟಾಗಿ ಸ್ವಚ್ಛವಾಗಿ ನಾವು ಕಾಣಬಹುದು. ಸೊ ಏನೋ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಾದಯಾತ್ರೆ ಮೂಲಕ ಆಗಮಿಸಿದಂತಹ ಭಕ್ತಾದಿಗಳು ಈ ಸರೌಂಡಿಂಗ್ ಏನಿದೆ ಎಡ ಮತ್ತು ಬಲ ಸಿಕ್ಕಾಪಟ್ಟೆ ಏನೋ ಆ ಒಂದು ಬೇಡದ ತ್ಯಾಜ್ಯ ವಸ್ತುಗಳನ್ನು ಹಾಕಿದ್ರು, ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು, ಅದನ್ನೆಲ್ಲ ಈಗಾಗಲೇ ಆಲ್ಮೋಸ್ಟು ಸಂಪೂರ್ಣವಾಗಿ ತೆರವುಗೊಳಿಸಿರ್ತಾರೆ. ಸೊ ಇದು ಯಾರು ತೆರವುಗೊಳಿಸಿದ್ದಾರೆ ಅನ್ನೋದು ಇಂಪಾರ್ಟೆಂಟು ಇವತ್ತಿನ ಒಂದು ಟಾಪಿಕ್ಕು. ಸೊ ನೋಡ್ಕೊಳ್ಳಿ, ತೋರಿಸ್ತೀನಿ ಯಾರು ಇದನ್ನು ತೆರವುಗೊಳಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಮಾಹಿತಿ ನೀಡ್ತೀನಿ. ದಯವಿಟ್ಟು ಹಾಗೇ ವೀಕ್ಷಣೆ ಮಾಡಿ. ಸೊ ಒಂದು ಒಳ್ಳೆ ಕೆಲಸನ ನಾವು ಗುರುತಿಸ್ಬೇಕು. ತಾವಿ ನೋಡಿ, ಕೌದಳ್ಳಿ ಎಂಟ್ರೆನ್ಸು. ಸೊ ನಾನು ವೀಡಿಯೋ ಅಲ್ಲೋಗ್ಬಿಟ್ಟು ಮಾಡ್ಕೊಂಬತ್ತಾ ಇದ್ದೀನಿ. ನೋಡಿ, ಎಡ ಮತ್ತು ಬಲ ನೀಟಾಗಿ ಸ್ವಚ್ಛವಾಗಿಟ್ಟಿದ್ದಾರೆ. ಎಷ್ಟು ನೀಟಾಗಿಟ್ಟಿದ್ದಾರೆ ಅಂತಕ್ಕಂಥದ್ದು ತಾವೇ ನೋಡ್ತಾ ಇದ್ದಾರೆ. ಎಷ್ಟು ಗಲೀಜಿತ್ತು ಗೊತ್ತಾ ಇಲ್ಲಿ, ತುಂಬಾ ಗಲೀಜಿತ್ತು, ಸಿಕ್ಕಾಬಟ್ಟೆ ಅನೈರ್ಮಲ್ಯ ಮಾಡಿಟ್ಟಿದ್ರು. ಸೊ ಇದನ್ನು ಯಾರು ಶುಚಿತ್ವಗೊಳಿಸ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ನೋಡ್ಕೊಳ್ಳಿ, ಮುಂದಕ್ಕೆ ಹೋಗ್ತೀನಿ, ಅಲ್ಲೆಲ್ಲರೂ ಸಿಗ್ತಾರೆ ಖಂಡಿತ. ಯಾಕೆಂದರೆ ಈಗ ಒಂದು ಪರಿಸರವನ್ನು ನಾಶಪಡಿಸೋದು ಎಷ್ಟು ಸಲೀಸು, ಅದನ್ನೇ ಅದನ್ನ ಶುಚಿತ್ವಗೊಳಿಸೋದು ಎಷ್ಟು ಟಫು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋನ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಬೇಡದಿರ್ತಕ್ಕಂಥ ತ್ಯಾಜ್ಯನೆಲ್ಲ ಒಂದು ಕಡೆ ಸೇರಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಲ ಮತ್ತು ಎಡ ಎರಡು ಕಡೆನೂ ನೋಡಿ. ಯಾಕಂದರೆ ಇನ್ನು ಸ್ವಲ್ಪ ದಿನ ಆಗ್ಬಿಟ್ರೆ ಪ್ಲಾಸ್ಟಿಕ್ ಎಲ್ಲ ಅರಣ್ಯದ ಒಳಗಡೆ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ, ಏನಾದ್ರು ಬೆಂಕಿ ಆಕಸ್ಮಿಕವಾಗಿ ಏನಾದ್ರು ಬಿದ್ದರೆ ಏನು ನಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಎಷ್ಟು ಚೆನ್ನಾಗಿ ಎಲ್ಲವನ್ನು ಶುಚಿತ್ವಗೊಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ. ನಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡಿದ್ರೆ ನೀವು ಬಲ ಮತ್ತು ಎಡ ಎರಡು ಕಡೆನೂ ಎಷ್ಟು ಅನೈರ್ಮಲ್ಯದಿಂದ ಕೂಡಿತು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಅನೈರ್ಮಲ್ಯ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡಿ, ವೀಕ್ಷಣೆ ಮಾಡಿ. ಎಲ್ಲ ನೋಡಿ ಎಷ್ಟು ನೀಟಾಗಿ ಶುಚಿತ್ವ ಮಾಡಿದ್ದಾರೆ ಪಾಪ. ಸೊ ಇವ್ರಿಗೇನು ಮಾಡಬೇಕಂತ ಏನೂ ಇಲ್ಲ, ಅರ್ಥ ಆಯ್ತಾ? ಸೊ ನೋಡಿ, ನಮ್ಮ ಕೌದಳ್ಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿಕೊಂಡು ಇವತ್ತು ನೀವು ಏನು ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತರಿಂದ ಏನು ಈ ರೀತಿ ಅನೈರ್ಮಲ್ಯವನ್ನು ಮಾಡಿರ್ತಾರ, ಅದನ್ನೆಲ್ಲ ಶುಚಿತ್ವಗೊಳಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಈ ದಯವಿಟ್ಟು ನಾನು ಇದರಿಂದ ಏನು ಮೆಸೇಜ್ ಕೊಡ್ತಿದ್ದೀನಿ ಅಂದರೆ, ಅರಣ್ಯ ಪ್ರದೇಶಗಳಲ್ಲಿ ದಯವಿಟ್ಟು ಶುಚಿತ್ವವನ್ನು ಕಾಪಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಕಣ್ರಪ್ಪ. ಇಲ್ಲಿ ಯಾವುದೇ ತರಹದ ನಾನು ಹೆಚ್ಚು ನೀನು ಹೆಚ್ಚು, ನಾನು ಮೇಲೂ ನೀನು ಕೆಳಗೆ ಈ ಥರ ಇಲ್ಲ. ಎಲ್ಲರೂ ಒಂದು ಅನ್ಯೋನ್ಯವಾಗಿ ಇವತ್ತು ಇಂತಹ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನಾವು ಆಭಾರಿಯಾಗಿರಬೇಕು. ನಮ್ಮ ಈ ಕೌದಳ್ಳಿ ಉಪವಿಭಾಗ ಅರಣ್ಯ ಇಲಾಖೆಯಲ್ಲಿ ಒಂಥರ ನಿಜಕ್ಕೂ ಒಬ್ರಿಗೊಬ್ಬರು ಚೆನ್ನಾಗೆ ಅನ್ಯೋನ್ಯವಾಗಿ ಒಬ್ರಿಗೊಬ್ಬರು ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಿಸೋದ್ರಲ್ಲಿ ಒಂದು ಚೆನ್ನಾಗದ ಒಂದು ಟೀಮ್ ವರ್ಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಹಳ ಅದ್ಭುತವಾಗಿ ಮಾಡ್ತಾರೆ. ಸೊ ಪ್ರತಿ ವರ್ಷವೂ ಸಹ, ಈ ವರ್ಷ ಅಂತಲ್ಲ, ನಮ್ಮ ವೀರೇಶ್ ಇರ್ಬೋದು, ಕಲ್ಮೇಶ್ ಅವ್ರು ಇರ್ಬೋದು, ಫಾರೆಸ್ಟ್ ಗಾರ್ಡ್ಗಳು, ಮತ್ತು ಇನ್ನೂ ಒಂದಷ್ಟು ಜನ ಇದ್ದಾರೆ. ಎಲ್ಲ ಅಂದರೆ ಅವ್ರ ಹೆಸರುಗಳು ಗೊತ್ತಿಲ್ಲ, ಬಟ್ ಎಲ್ಲರೂ ಗೊತ್ತು, ನಾವು ನೋಡಿದ್ದೀವಿ. ಕರ್ತವ್ಯದಲ್ಲಿ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಫಸ್ಟ್ ಕ್ಲಾಸಾಗಿ ಒಂದು ಅರಣ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿನ ವಹಿಸ್ಕೊಂಡು, ಒಂದು ಪ್ರಾಣಿ ವಿಚಾರ ಇರ್ಬೋದು, ಆನೆಗಳಿರ್ಬೋದು, ಜಿಂಕೆಗಳಿರ್ಬೋದು, ಪ್ರತಿಯೊಂದರಲ್ಲೂ ಒಂದು ಹೆಜ್ಜೆ ಮುಂದಾಳತ್ವ ವಹಿಸ್ಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ. ನೋಡಿ, ತಾವು ಮಾಡಿರ್ತಕ್ಕಂಥ ಏನು ಈ ಒಂದು ಅನೈರ್ಮಲ್ಯವನ್ನು ಶುಚಿತ್ವಗೊಳಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ತಾವು ವೀಕ್ಷಣೆ ಮಾಡಿ ನೋಡಿ. ಸೊ ದಯವಿಟ್ಟು ಇದರಿಂದ ನಾನು ಏನಪ್ಪ ಹೇಳ್ತೀನಿ ಅಂದರೆ, ದಯವಿಟ್ಟು ಈ ರೀತಿ ಒಂದು ಪ್ಲಾಸ್ಟಿಕ್ ಇರ್ಬೋದು, ಇನ್ನಿತರ ತ್ಯಾಜ್ಯ ವಸ್ತುಗಳು ಇರ್ಬೋದು, ಯಾವುದೇ ಕಾರಣಕ್ಕೆ ಹಾಕಬೇಡಿ ಅಂತಕ್ಕೊಂದು ಮೆಸೇಜನ್ನು ನೀಡ್ತಾ ಇದ್ದೀನಿ. ಸೊ ಅವರು ವರ್ಕ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಮುಂದೆ ಕ್ಯಾಮ್ರಾ ತಗೊಂಡೋಗಿ ಎಕ್ಸ್ಪೋಸ್ ಮಾಡಿ ವೀಡಿಯೋ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಪಾಪ ಅವ್ರ ಪಾಡಿಗೆ ಅವ್ರು ಮಾಡ್ತಾವ್ರೆ. ನಾವು ಹೋಗಿ ಅದಕ್ಕೆ ನಾನು ಸ್ವಲ್ಪ ಬೇಗ ಪಾಸ್ ಆಗಿದೆ. ಸೊ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅರಣ್ಯ ಪ್ರದೇಶಗಳಲ್ಲಿ
ಆದಷ್ಟು ಏನು ಪ್ಲಾಸ್ಟಿಕ್ ಏನು ಬುಟ್ಟಿಗಳಿದೆ ಅದನ್ನು ಅನುಸರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಲ್ಲೇ ಬಿಸಾಡಬೇಡಿ. ಸೊ ನಾವು ಅಂದ್ಕೊಂಡಂಗೆ ನೆನ್ನೆನೂ ಪಾಪ ಕೆಲಸ ಮಾಡ್ತಾಯಿದ್ರು, ಇವತ್ತು ಒಂದಷ್ಟು ಕೆಲಸ ಮಾಡ್ತಾಯಿದ್ರೆ ದಿನಕ್ಕೆ ಒಂದೊಂದು ಥರದಲ್ಲೂ ಶುಚಿತ್ವವನ್ನು ಅರಣ್ಯ ಪ್ರದೇಶದಲ್ಲಿ ಕಾಯ್ದುಕೊಳ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಈ ಟೀಮ್ ವರ್ಕ್ ಏನಿದೆ ನಮ್ಮ ಕೌದಳ್ಳಿ ಅರಣ್ಯ ಇಲಾಖೆಯವರು ನಿಜಕ್ಕೂ ಗ್ರೇಟಲ್ಲಿ ಗ್ರೇಟು. ಯಾಕಂದ್ರೆ ನಾನು ನೋಡಿದ ಮಟ್ಟಿಗೆ ಸಾರ್ವಜನಿಕರನ್ನ ಹೆಚ್ಚು ಇದು ಮಾಡೋಕ್ಕೆ ಹೋಗಲ್ಲ ಅವರು. ಅವ್ರನ್ನ ಜಾಸ್ತಿ ಟಾರ್ಗೆಟ್ ಮಾಡಿ ಅವ್ರಿಗೆ ಒತ್ತಡ ನೀಡೋದು, ಅವ್ರಿಗೆ ಇದು ಮಾಡೋದು ಆ ರೀತಿನೂ ಮಾಡಲ್ಲ. ಸಾರ್ವಜನಿಕರ ಜೊತೆನೂ ಅನ್ಯೂನ್ಯವಾಗಿರ್ತಾರೆ, ಪರಿಸರದ ಕಾಳಜಿನೂ ಸಹ ಅನ್ಯೂನ್ಯವಾಗಿ ತಗೊಳ್ತಾರೆ. ಎಲ್ಲ ಪ್ರಾಣಿ ಪಕ್ಷಿ ಸಂಕುಲ ಪ್ರತಿಯೊಂದಕ್ಕೂ ಆಸರೆಯಾಗಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಇವರ ಒಂದು ಕಾರ್ಯವೈಖರಿಗೆ ನಾವು ನಮ್ಮ ಸಾರ್ವಜನಿಕ ವಲಯ ಆಭಾರಿಯಾಗಿರಬೇಕು ಅಂತ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ಈ ಪ್ಲಾಸ್ಟಿಕ್ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಣ ಅಂತ ನಮ್ಮ ವಿಶೇಷವಾಗಿ ನಮ್ಮ ಕಟ್ಟೆದೊಡ್ಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆದೊಡ್ಡಿ ಗ್ರಾಮಸ್ಥರು ಏನು ಒಂದು ಮಾರ್ಗವನ್ನು ಅನುಸರಿಸೋದು ಹೇಳ್ಕೊಂಡಿರ್ತಾರೆ. ಸೊ ಅದರಂತೆಯೇ ನಾವು ಪಾಲನೆಯನ್ನು ಮಾಡೋಣ ಅಂತ ಈ ಸಂದೇಶವನ್ನು ನಾನು ನೀಡ್ತಾ ಇದ್ದೀನಿ ಬಂಧುಗಳೇ. ಈ ಸಂದೇಶವನ್ನು ನೀಡ್ತಿದ್ದೀನಿ. ಅವರೇನು ಪ್ಲಾಸ್ಟಿಕ್ ತಟ್ಟೆ ಪ್ಲಾಸ್ಟಿಕ್ ಲೋಟ ಯಾವುದು ಬಳಸಲ್ಲ, ಅವರೇನು ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟ, ಪ್ಲಾಸ್ಟಿಕ್ಕೇ ಇಲ್ವಲ್ಲಾಗ ಆ ರೀತಿಯ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾರೆ ಪಾದಯಾತ್ರೆಯಲ್ಲಿ. ಸೊ ಆ ತರಹ ಎಲ್ಲರೂ ಸಹ ಅನುಸರಿಸೋಣ ಮುಂದಿನ ದಿವಸ ಅಂತ ಹೇಳ್ತಾ ಈ ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ತೊರೆಯಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಇದು ತುಂಬ ಕೆಲಸ ಈಸಿ ಅಂದ್ಬಿಟ್ಟು ಇದನ್ನು ಮಾಡ್ಕೊತಾರೆ, ಆದರೆ ಅದು ಸಹ ಈಸಿನೇ, ಅದು ತುಂಬ ಸೇಫ್ಟಿ ಇರ್ತದೆ. ಸೊ ದಯವಿಟ್ಟು ಮುಂದಿನ ದಿವಸ ಎಲ್ಲ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ಈ ಕ್ರಮಗಳನ್ನು ಅನುಸರಿಸಿ ಅಂತ ಒಂದು ಮನವಿ ಮಾಡ್ಕೊತಿದ್ದಾರಪ್ಪ. ಧನ್ಯವಾದ.